ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದು ನಾವು ಶರೀರ ನಿರಸನ ಸ್ಥಳದ ಅರ್ಥವನ್ನು ಅರಿಯುವ ಮೂಲಕ ನಮ್ಮ ಚಿಂತನೆಯನ್ನು ಪ್ರಾರಂಭಿಸೋಣ. ಶಾಬ್ದಿಕವಾಗಿ ನೋಡುವುದಾದರೆ ಶರೀರ ಎಂದರೆ ಪಂಚಭೂತಗಳಿಂದಾದ ದೇಹ, ನಿರಸನ ಎಂದರೆ ವ್ಯಾಮೋಹವನ್ನು ತೊರೆಯುವುದು, ಹಾಗೂ ಸ್ಥಳ ಎಂದರೆ ಸಾಧಕನು ತಲುಪುವ ಒಂದು ಆಧ್ಯಾತ್ಮಿಕ ಹಂತವಾಗಿದೆ. ಆದರೆ ಇದರ ಒಟ್ಟಾರೆ ಭಾವಾರ್ಥ ಇನ್ನೂ ಆಳವಾದುದು. ನಶ್ವರವಾದ ಈ ಕಾಯದ ಮೇಲೆ ನಾನು ನನ್ನದು ಎಂಬ ಅಹಂಕಾರವನ್ನು ಪೂರ್ತಿಯಾಗಿ ಕಳೆದುಕೊಳ್ಳುವುದೇ ಶರೀರ ನಿರಸನ. ಈ ದೇಹವು ಶಾಶ್ವತವಲ್ಲ, ಇದು ಕೇವಲ ಪರಮಾತ್ಮನ ಅರಿವನ್ನು ಪಡೆಯಲು ಭಗವಂತ ನೀಡಿದ ಒಂದು ಪವಿತ್ರ ಸಾಧನವಷ್ಟೇ ಎಂದು ತಿಳಿದು ಪರಿಶುದ್ಧವಾದ ವೈರಾಗ್ಯವನ್ನು ಸಾಧಿಸುವುದೇ ಈ ಸ್ಥಳದ ತಿರುಳಾಗಿದೆ. ಬದುಕಿನ ಅರ್ಥವನ್ನು ಹುಡುಕುತ್ತಾ ಹೊರಟಾಗ ನಮಗೆ ಮೊದಲು ಎದುರಾಗುವುದು ನಾವು ಹೊತ್ತು ತಿರುಗುತ್ತಿರುವ ಈ 5 ಅಡಿಯ ಶರೀರ. ವೈದ್ಯಕೀಯ ಜಗತ್ತು ಈ ಶರೀರವನ್ನು ಕೇವಲ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ನೀರು ತುಂಬಿದ ಒಂದು ಅದ್ಭುತ ಜೈವಿಕ ಯಂತ್ರ ಅಥವಾ ಬಯೋಲಾಜಿಕಲ್ ಆರ್ಗ್ಯಾನಿಸಂ ಎಂದು ಕರೆದರೆ, ಶರಣರು ಇದರ ನಶ್ವರತೆಯನ್ನು ನಮಗೆ ಎಚ್ಚರಿಸುತ್ತಾರೆ. ಹೊರಗಿನಿಂದ ಸುಂದರವಾಗಿ ಕಾಣುವ ಈ ಚರ್ಮದ ಅಡಿಯಲ್ಲಿರುವುದು ಎಲುಬಿನ ಪಂಜರ ಮತ್ತು ತ್ಯಾಜ್ಯ ವ್ಯವಸ್ಥೆ ಮಾತ್ರ. ಪ್ರತಿಕ್ಷಣ ಬದಲಾಗುತ್ತಿರುವ ಈ ಅಸ್ಥಿರ ಬಯೋಲಾಜಿಕಲ್ ಮಷೀನನ್ನೇ ಶಾಶ್ವತ ನಾನು ಎಂದು ನಂಬಿ ನಾವು ಮಾಡುವ ಅಹಂಕಾರವು ವಿಪರ್ಯಾಸವೇ ಸರಿ. ಏಕೆಂದರೆ ಉಸಿರು ನಿಂತ ಮರುಕ್ಷಣವೇ ಇದೇ ದೇಹವನ್ನು ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಅಂದ್ರೆ ಮೈಕ್ರೋಬ್ಸ್ ಕೊಳೆಸಲು ಶುರು ಮಾಡುತ್ತವೆ ಎಂಬುದು ಕಟು ಸತ್ಯ. ಈ ಕ್ಷಣಭಂಗುರತೆಯನ್ನು ಮನಗಂಡೆ ಶರಣರು ಕಾಯವೇ ಕೈಲಾಸವಾಗಬೇಕು ಎಂದು ಸಾರಿತು. ಅಂದರೆ ಮಿತಿಗಳಿಂದ ಕೂಡಿದ ಈ ಅಶುದ್ಧ ಅಂಗವನ್ನೇ ಶುದ್ಧವಾದ ಅರಿವು ಮತ್ತು ಭಕ್ತಿಯ ಮೂಲಕ ಪವಿತ್ರವಾದ ಲಿಂಗಮಯವಾಗಿ ಮಾರ್ಪಡಿಸಿಕೊಳ್ಳಬೇಕು ಎಂಬುದು ಅವರ ಅಂತರಾಳವಾಗಿತ್ತು. ವಿಷಯದ ಒಡಲು: ವಿಕಾಸ, ವಿಜ್ಞಾನ ಮತ್ತು ಗರ್ಭದ ಪವಾಡ. 1. ವಿಕಾಸದ ಹಾದಿ ಮತ್ತು ಕರ್ಮದ ಡಿಎನ್ಎ. ನಮ್ಮ ವಚನ ಪರಂಪರೆಯಲ್ಲಿ ಹೇಳಲಾಗುವ 84 ಲಕ್ಷ ಜೀವರಾಶಿಗಳ ಪರಿಕಲ್ಪನೆಯು ಈ ಭೂಮಿಯ ಮೇಲಿನ ವಿಕಾಸವಾದದ ಅಂದರೆ ಎವಲ್ಯೂಷನ್ನಿನ ಅಚ್ಚರಿಯ ಭೂಪಟದಂತಿದೆ. ಏಕಕೋಶ ಜೀವಿಯಿಂದ ಅಂದರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಂನಿಂದ ಆರಂಭವಾದ ಜೈವಿಕ ಪಯಣವು ಲಕ್ಷಾಂತರ ವರ್ಷಗಳ ಸಂಕೀರ್ಣ ಪ್ರಕ್ರಿಯೆಯ ಮೂಲಕ ಮನುಷ್ಯನ ರೂಪ ಪಡೆದಿದೆ ಎಂಬುದು ವಿಜ್ಞಾನ ಒಪ್ಪುತ್ತದೆ. ವಿಜ್ಞಾನವು ಡಿಎನ್ಎ ಎಂಬುದು ಪೂರ್ವಜರಿಂದ ಬಂದ ದೈಹಿಕ ಸಂಕೇತವೆಂದರೆ, ಅಧ್ಯಾತ್ಮವು ಅದನ್ನು ಕರ್ಮದ ಆಧ್ಯಾತ್ಮಿಕ ಡೇಟಾ ಎಂದು ಕರೆಯುತ್ತದೆ. ಶಕ್ತಿ ಸಂರಕ್ಷಣಾ ನಿಯಮದಂತೆ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಭೌತಿಕ ದೇಹ ಅಳಿದರೂ ಒಳಗಿನ ಅಸ್ತಿತ್ವವು ತನ್ನ ಹಳೆಯ ಸಂಸ್ಕಾರಗಳ ಕೋಡನ್ನು ಹೊತ್ತು ಹೊಸ ಶರೀರದ ಅಂದರೆ ಹಾರ್ಡ್ವೇರ್ ಅನ್ವೇಷಣೆಯಲ್ಲಿರುತ್ತದೆ. ಹೀಗೆ ತನ್ನ ಅತೃಪ್ತ ಸುಖದ ಆಶೆಗಳಿಗಾಗಿ ಇನ್ನೊಂದು ಭ್ರೂಣ ಸೇರುವುದು ಜೈವಿಕ ಅಗತ್ಯಕ್ಕಿಂತ ಹೆಚ್ಚಾಗಿ ಸಂಸ್ಕಾರಗಳ ಪ್ರತಿಫಲವಾಗಿರುತ್ತದೆ. 2. ಪ್ರಕೃತಿಯ ಪುನರ್ಜನ್ಮ ಚಕ್ರ, ಮಣ್ಣಿನಿಂದ ಮನುಷ್ಯನವರೆಗೆ. ನಿಸರ್ಗದ ಈ ಮಾಯಾಜಾಲ ನೋಡಿ, ಮನುಷ್ಯನ ಪ್ರಾಣಪಕ್ಷಿ ಹಾರಿ ಹೋದ ಮೇಲೆ ಆ ಚೈತನ್ಯವು ವ್ಯರ್ಥವಾಗುವುದಿಲ್ಲ. ಅದು ಆವಿಯಾಗಿ ಮೋಡವಾಗಿ ರೂಪಾಂತರಗೊಳ್ಳುತ್ತದೆ. ಸುರಿಯುವ ಮಳೆಯ ಹನಿಯ ರೂಪದಲ್ಲಿ ತಾನು ಬಿಟ್ಟು ಹೋದ ಭೂಮಿಗೆ ಎಂಟ್ರಿ ಕೊಡುತ್ತದೆ. ಬಿದ್ದ ಮಳೆ ಸುಮ್ಮನೆ ಹರಿದು ಹೋಗುವುದಿಲ್ಲ. ಭೂತಾಯಿ ಆ ನೀರನ್ನು ಹೀರಿಕೊಂಡು ಅದನ್ನು ಸಸ್ಯ, ತರಕಾರಿ, ಹಣ್ಣು ಅಥವಾ ಧಾನ್ಯಗಳ ರೂಪದಲ್ಲಿ ಚಿಗುರಿಸುತ್ತಾಳೆ. ಅಂದರೆ ನಿನ್ನೆ ಮೋಡವಾಗಿದ್ದ ಜೀವ ಇಂದು ಗಿಡದಲ್ಲಿ ರಾಗಿ, ಜೋಳ ಅಥವಾ ಭತ್ತವಾಗಿ ನಿಂತಿದೆ. ಮನುಷ್ಯನು ಈ ಕಾಳು ಕಡ್ಡಿಗಳನ್ನು ಆಹಾರವಾಗಿ ಸೇವಿಸುತ್ತಾನೆ. ಇಲ್ಲಿ ನಡೆಯುವುದೇ ನಿಜವಾದ ಪವಾಡ. ಜಡವಸ್ತುವಾದ ರಾಗಿ ಮುದ್ದೆ ಅಥವಾ ಅನ್ನ ಮನುಷ್ಯ ದೇಹದಲ್ಲಿ ಸಪ್ತಧಾತುಗಳಾಗಿ ಅಂದರೆ ರಸ, ರಕ್ತ, ಮಾಂಸ, ಮೇದಸ್ಸು, ಅಸ್ಥಿ, ಮಜ್ಜೆ, ಶುಕ್ರ ಪರಿವರ್ತನೆಯಾಗುತ್ತದೆ. ಕೊನೆಗೆ ಆ ಆಹಾರದ ಸಾರವೇ ಪುರುಷನಲ್ಲಿ ವೀರ್ಯವಾಗಿ ಮತ್ತು ಸ್ತ್ರೀಯಲ್ಲಿ ಅಂಡಾಣುವಾಗಿ ರೂಪುಗೊಳ್ಳುತ್ತದೆ. ತಂದೆ ತಾಯಿಯ ಪ್ರೀತಿಯ ಸಂಗಮದಲ್ಲಿ ಆ ಜೀವಬಿಂದು ತಾಯಿಯ ಗರ್ಭ ಸೇರಿ ಭ್ರೂಣವಾಗುತ್ತದೆ. ಇದರಲ್ಲಿರುವ ಮ್ಯಾಜಿಕ್ ಏನೆಂದರೆ, ಒಣಗಿದ ಕಟ್ಟಿಗೆಗೆ ಬೆಂಕಿ ಸೋಕಿಸಿದಾಗ ಅಡಗಿದ್ದ ಶಾಖ ಹೊರಬರುವಂತೆ ಮಣ್ಣಿನಿಂದ ಬಂದ ಆಹಾರದಲ್ಲಿ ಅಡಗಿದ್ದ ಚೈತನ್ಯವು ಗರ್ಭದೊಳಗೆ ಸೇರಿ ನಾನು ನನ್ನದು ಎನ್ನುವ ಮನುಷ್ಯನಾಗಿ ಎದ್ದುಕೂಡುತ್ತದೆ. ಅಂದರೆ ನಾವೆಲ್ಲರೂ ಮೂಲತಃ ನಡೆದಾಡುವ ಪರಿಷ್ಕೃತ ಮಣ್ಣು ಅಥವಾ ರೂಪಾಂತರಗೊಂಡ ಮಳೆಹನಿಗಳೇ ಹೊರತು ಬೇರೇನೂ ಅಲ್ಲ ಎನ್ನುವುದೇ ಈ ಸಿದ್ಧಾಂತದ ಸತ್ಯ ಮತ್ತು ತಮಾಷೆ. ಗರ್ಭದ ಒಳಗಿನ ಪಯಣವಂತೂ ಪ್ರಕೃತಿಯ ಅತಿದೊಡ್ಡ ಪವಾಡ. ಒಂದು ರೀತಿಯಲ್ಲಿ ಇದು ಆಧ್ಯಾತ್ಮಿಕ ಸಂಕಲ್ಪ ಮತ್ತು ವಿಜ್ಞಾನದ ನಿಖರತೆ ಸೇರಿದ ಅದ್ಭುತ ಕಥೆಯಿದ್ದಂತೆ. ಈ ರೋಚಕ ಪಯಣವು ತಾಯಿ ತಂದೆಯರ ಮೂಲಕ ಫರ್ಟಿಲೈಸೇಷನ್ ಎಂಬ ವಿಜ್ಞಾನದ ಮಿಲನದಿಂದ ಆರಂಭವಾಗುತ್ತದೆ.
ಅಲ್ಲಿ ಅಪ್ಪ ಮತ್ತು ಅಮ್ಮನ ಇಬ್ಬರ ಗುಣಲಕ್ಷಣಗಳು ಸೇರಿ ಝೈಗೋಟ್ ಎನ್ನುವ ಒಂದು ಸಣ್ಣ ಜೀವದ ಹಣತೆಯನ್ನೇ ಬೆಳಗಲುತ್ತವೆ. ಮೊದಲ ತಿಂಗಳಿಗೆ ಇದು ಕೇವಲ ಸಣ್ಣ ಬೀಜದಂತೆ ಕಂಡರೂ 4ನೇ ವಾರಕ್ಕೆ ಮಗುವಿನ ಆ ಪುಟ್ಟ ಹೃದಯವು ಮಿಡಿಯಲು ಶುರುಮಾಡಿ ಚೈತನ್ಯದ ಹರಿವನ್ನು ಸಾಬೀತುಪಡಿಸುತ್ತದೆ. ಮಗು 3ನೇ ತಿಂಗಳಿಗೆ ತಲುಪಿದಾಗ ಆರ್ಗ್ಯಾನೋಜೆನೆಸಿಸ್ ಎಂಬ ಅಡಿಪಾಯದ ಕೆಲಸ ನಡೆದು ಬರೀ ಜೀವಕೋಶಗಳ ಮುದ್ದೆಯಾಗಿದ್ದ ಶಿಶುವಿನಲ್ಲಿ ಹೃದಯ, ಕಿಡ್ನಿ ಮತ್ತು ಮಿದುಳಿನಂತಹ ಪ್ರಮುಖ ಅಂಗಗಳು ರೂಪುಗೊಂಡು ಒಂದು ಮಾನವ ಆಕೃತಿಯೇ ಮೂಡುತ್ತದೆ. ಇನ್ನು 5ನೇ ತಿಂಗಳ ಸುಮಾರಿಗೆ ತಾಯಿಯು ಮೊದಲ ಬಾರಿಗೆ ತನ್ನ ಹೊಟ್ಟೆಯೊಳಗೆ ಮಗುವಿನ ಪುಟ್ಟ ಚಲನೆಯನ್ನು ಗುರುತಿಸುತ್ತಾಳೆ. ಇದನ್ನು ವೈದ್ಯರು ಕ್ವಿಕನಿಂಗ್ ಎನ್ನುತ್ತಾರೆ. ಈ ಹಂತದಲ್ಲಿ ಮಗುವಿನ ಮಿದುಳು ತುಂಬಾ ಚುರುಕಾಗಿರುವುದರಿಂದ ಅದು ಹೊಟ್ಟೆಯಲ್ಲೇ ತಾಯಿಯ ಧ್ವನಿ ಅಥವಾ ಹೊರಗಿನ ಶಬ್ದಗಳಿಗೆ ಆಲಿಸಿ ಸ್ಪಂದಿಸಲು ಶುರುಮಾಡುತ್ತದೆ. 7ನೇ ತಿಂಗಳಿಗೆ ಸರಿಯಾಗಿ ಮಗುವಿನ ಶ್ವಾಸಕೋಶವು ಹೊರಜಗತ್ತಿಗೆ ಬಂದು ಉಸಿರಾಡಲು ಬೇಕಾದ ಸರ್ಫ್ಯಾಕ್ಟೆಂಟ್ ಎಂಬ ದ್ರವವನ್ನು ಸಿದ್ಧಪಡಿಸಿಕೊಳ್ಳುತ್ತದೆ ಮತ್ತು ಮಗು ತನ್ನ ಕಣ್ಣು ರೆಪ್ಪೆಗಳನ್ನು ಬಿಟ್ಟು ಕನಸು ಕಾಣುವ ಮಟ್ಟಕ್ಕೆ ಪ್ರಜ್ಞೆಯನ್ನು ಪಡೆದುಕೊಳ್ಳುತ್ತದೆ. ಹೀಗೆ ಕೇವಲ ಸಾಸಿವೆ ಕಾಳಿನಷ್ಟು ಗಾತ್ರದಿಂದ ಶುರುವಾಗಿ 9 ತಿಂಗಳ ಅವಧಿಯಲ್ಲಿ ಸಂಕೀರ್ಣ ನರಮಂಡಲ ಮತ್ತು ಜೀವದ ಕಳೆ ಹೊಂದಿದ ಮಗುವಾಗಿ ಬೆಳೆಯುವ ಈ ಪ್ರಕ್ರಿಯೆಯು ನಿಜಕ್ಕೂ ವಿಜ್ಞಾನ ಮತ್ತು ಸೊಬಗು ಮೇಳೈಸಿದ ಒಂದು ಲೈವ್ ಸಿನಿಮಾದಂತಿದೆ. 8ನೇ ತಿಂಗಳ ಹೊತ್ತಿಗೆ ಗರ್ಭದೊಳಗಿನ ಆ ಪುಟ್ಟ ಜೀವವು ಅತಿ ಹೆಚ್ಚು ಅರಿವು ಮತ್ತು ಚುರುಕತನವನ್ನು ಪಡೆದಿರುತ್ತದೆ. ಇದನ್ನು ವೈದ್ಯಕೀಯವಾಗಿ ಮಗುವಿನ ಕೇಂದ್ರ ನರವ್ಯೂಹ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅತಿ ಹೆಚ್ಚು ಸಕ್ರಿಯವಾಗುವುದು ಮತ್ತು ಪಕ್ವವಾಗುವ ಕಾಲ ಎಂದು ಗುರುತಿಸಲಾಗುತ್ತದೆ. ಅಧ್ಯಾತ್ಮ ಮಗು ಗರ್ಭದ ಕತ್ತಲೆಯಲ್ಲಿ ಕೂತು ತನ್ನ ಹಿಂದಿನ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತದೆ ಎಂದು ಹೇಳಿದರೆ, ವಿಜ್ಞಾನವು ಈ ಹಂತದಲ್ಲಿ ಮಗು ಗಾಢವಾದ ಕನಸು ಕಾಣುವ ರೆಮ್ ಸ್ಲೀಪ್ ಸ್ಥಿತಿಯಲ್ಲಿದ್ದು ಅದರ ಮಿದುಳು ಹೊರಗಿನ ಸಂವೇದನೆಗಳಿಗೆ ಅತ್ಯಂತ ವೇಗವಾಗಿ ಸ್ಪಂದಿಸುವ ಸಾಮರ್ಥ್ಯ ಪಡೆದಿದೆ ಎಂದು ವಿವರಿಸುತ್ತದೆ. ಆದರೆ ಈ ಒಂದು ಆಧ್ಯಾತ್ಮಿಕ ಅರಿವು ಮತ್ತು ಪವಿತ್ರ ಸಂಕಲ್ಪವು 9 ತಿಂಗಳು ಕಳೆದು ಮಗು ಭೂಮಿಗೆ ಬರುವಾಗ ಅನುಭವಿಸುವ ಬರ್ತ್ ಟ್ರಾಮಾ ಅಂದರೆ ಜನನದ ಆಘಾತದಿಂದ ಬದಲಾಗಿ ಹೋಗುತ್ತದೆ. ಹೆರಿಗೆಯ ಸಮಯದಲ್ಲಿ ಮಗು ಹೊರಬರಲು ಅತೀವವಾದ ದೈಹಿಕ ಒತ್ತಡವನ್ನು ಅನುಭವಿಸಬೇಕಾಗುತ್ತದೆ. ಈ ಘರ್ಷಣೆಯ ಸಂದರ್ಭದಲ್ಲಿ ಮಗುವಿನ ದೇಹದಲ್ಲಿ ಎಡ್ರಿನಲಿನ್ ಮತ್ತು ಕಾರ್ಟಿಸಾಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ಗಳ ಮಹಾಪೂರವೇ ಹರಿಯುತ್ತದೆ. ಆದ್ದರಿಂದ ಹಳೆಯ ನೆನಪುಗಳೆಲ್ಲ ಅಳಿಸಿ ಹೋಗುತ್ತವೆ. ಜನನದ ನಂತರ ಸುತ್ತಲಿನ ತೀಕ್ಷ್ಣ ಬೆಳಕು, ಶಬ್ದ ಮತ್ತು ಸ್ಪರ್ಶದಂತಹ ಹೊಸ ಅನುಭವಗಳ ಅಬ್ಬರಕ್ಕೆ ಅಂದರೆ ಸೆನ್ಸರಿ ಓವರ್ಲೋಡ್ಗೆ ಒಳಗಾಗುವ ಮಗು ತನ್ನ ಮೊದಲ ಅಳುವಿನ ಮೂಲಕ ಶ್ವಾಸಕೋಶವನ್ನು ಸರಿಪಡಿಸಿಕೊಳ್ಳುತ್ತಲೇ ತನ್ನ ಒಳಗಿದ್ದ ಅತೀಂದ್ರಿಯ ಅರಿವನ್ನು ಕಳೆದುಕೊಳ್ಳುತ್ತದೆ. ಹೀಗೆ ಭೌತಿಕ ಜಗತ್ತಿನ ಸಂವೇದನೆಗಳಿಗೆ ಸೋಲುವ ಮಗು ದೇವರೊಂದಿಗಿನ ತನ್ನ ಪವಿತ್ರ ಒಪ್ಪಂದವನ್ನು ಮರೆತು ಲೌಕಿಕ ಜೀವನದ ಮಾಯೆಯನ್ನು ತಬ್ಬಿಕೊಳ್ಳುತ್ತದೆ. ಕೋಟ್ಯಾಂತರ ವರ್ಷಗಳ ವಿಕಾಸದ ಫಲವಾಗಿ ಲಭಿಸಿದ ಈ ಮನುಷ್ಯ ಜನ್ಮವು ನಮ್ಮನ್ನು ಕೇವಲ ಲೌಕಿಕ ಆಕರ್ಷಣೆಗಳಿಗೆ ಕಟ್ಟಿಹಾಕುವ ಜೈವಿಕ ಪ್ರವೃತ್ತಿ ಅಂದರೆ ಬಯೋಲಾಜಿಕಲ್ ಇನ್ಸ್ಟಿಂಕ್ಟ್ಸ್ ಎಂಬ ಮಾಯೆಯ ಸುಳಿಯಲ್ಲಿ ಸಿಲುಕಿದೆ. ಈ ಸಂಕೋಲವನ್ನು ಕಳಚಲು ಸದ್ಗುರು ನೀಡುವ ದೀಕ್ಷೆ ಎಂಬ ಶುದ್ಧೀಕರಣ ಪ್ರಕ್ರಿಯೆ ಅನಿವಾರ್ಯ. ಇದು ನಮ್ಮ ಅಸ್ತಿತ್ವದ 3 ಪದರಗಳಾದ ಭೌತಿಕ ದೇಹ ಅಂದರೆ ಸ್ಥೂಲ, ಮನಸ್ಸು ಅಂದರೆ ಸೂಕ್ಷ್ಮ ಮತ್ತು ಆಳದಲ್ಲಿರುವ ಕರ್ಮದ ಸಂಕೇತಗಳನ್ನು ಅಂದರೆ ಕಾರಣ ಶರೀರ ನಿರ್ಮಲಗೊಳಿಸುತ್ತದೆ. ಈ ಪಥದಲ್ಲಿ ಇಷ್ಟಲಿಂಗವು ಇಂದ್ರಿಯಗಳ ಸೆಳೆತವನ್ನು ತಪ್ಪಿಸುವ ಕವಚವಾದರೆ, ಪ್ರಾಣಲಿಂಗವು ಉಸಿರಾಟದ ಮೂಲಕ ಏಕಾಗ್ರತೆಯನ್ನು ಸಾಧಿಸಲು ನೆರವಾಗುತ್ತದೆ ಮತ್ತು ಭಾವಲಿಂಗವು ಅತೀಂದ್ರಿಯ ಆನಂದವನ್ನು ನಮ್ಮೊಳಗೆ ಸ್ಫುರಿಸುತ್ತದೆ. ಕೊನೆಗೆ ಈ ಅರಿವಿನ ಮೂಲಕ ನಮ್ಮ ಕರ್ಮದ ಸುಳಿಗಳನ್ನು ಅಳಿಸಿ ಈ ದೇಹವನ್ನೇ ದಿವ್ಯ ಚೈತನ್ಯದ ಶಕ್ತಿಮನೆಯಾಗಿ ಮಾರ್ಪಡಿಸಿಕೊಳ್ಳುವುದೇ ಮುಕ್ತಿಯ ಹಾದಿ. ಅದಕ್ಕೆ ಅಲ್ಲವೇ ನಮ್ಮ ಗುರು ಬಸವಣ್ಣನವರು ಹೇಳಿದ್ದು, ಮುಪ್ಪಿಂದೊಪ್ಪ ವಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ.